ಇದ್ದೀರಿ. ಹೆಣ್ಮಕ್ಳು ಶಕ್ತಿವಂತರು, ಒಬ್ರು ಎದ್ದೋಗೋ ಬದಲು 8 ಜನ ಕರ್ಕೊಂಡು ಹೋಗ್ತೀರಿ. ದಯಮಾಡಿ ಇನ್ನೊಂದು 10 ನಿಮಿಷ ಕುತ್ಕೋಬೇಕು. ನಂತರ ನಮ್ಮ ಕಾಂಪಿಟೇಷನ್ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಸತೀಶ್ ಮೇವರಡೆ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ದಯವಿಟ್ಟು ವೇದಿಕೆಯಿಂದ ದಯವಿಟ್ಟು ಪೂನಂ ಅವರೇ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲ ಕುತ್ಕೋಬೇಕು. SSK ಸಮಾಜದ ಅಧ್ಯಕ್ಷರು ಜೊತೆಗೆ ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳ್ಬೋದು, ಮಾರ್ಗದರ್ಶಿಗಳು ಶ್ರೀಯುತ ಸತೀಶ್ ಮೆಹರ್ವಾಡೆ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಅಂತೆಯೇ ಇಷ್ಟೇ ಅಲ್ಲದೆ ಮಾಜಿ ಶಾಸಕರಾಗಿರುವಂತಹ ಅಶೋಕ್ ಕಾಟ್ವೆ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ, ಇದು ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಮ್ಯೂಟ್ ಮಾಡಿ. ಶ್ರೀಯುತ ಅಶೋಕ್ ಕಾಟ್ವೆ ಅವ್ರಿಗೂ ಕೂಡ ಗೌರವ ಸಲ್ಲಿಕೆ. ಇನ್ನು ಕಾಂಪಿಟೇಷನ್ ಮುಗ್ದಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ರಿ. ರಾಜೇಶ್ ಸರ್ ಅವ್ರ ಜೊತೆಗೆ ಸೆಲ್ಫಿ ತಗೊಂಡ ಮೇಲೆ ಇಲ್ಲೇ ಬರಬೇಕು. 1 ವಾರ ಸ್ಟೇಟಸ್ ಅಲ್ಲಿ ಇಟ್ಟರು ಪರವಾಗಿಲ್ಲ, ವಾಪಸ್ ಇಲ್ಲಿಗೆ ಬರಬೇಕು. ನಾಗೇಶ್ ಸಾ ಕಲಬುರ್ಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀಯುತ ಚೇತನ್ ಪವಾರ್ ಸರ್ ಅವರು ವಿಶೇಷವಾಗಿ ಕಾರ್ಯಕ್ರಮದ ಭದ್ರ ಬುನಾದಿ ಅಂತ ಹೇಳ್ಬೋದು. ಸ್ಕೈ ಟೌನ್ ಫೌಂಡೇಶನ್ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹಳ ಹೆಸರನ್ನ ಮಾಡ್ತಾ ಇರುವಂತ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂತ ಶ್ರೀಯುತ ಚೇತನ್ ಪವಾರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಸತೀಶ್ ಮೇವರಾಡೆ ಅವರು, ಭಾಸ್ಕರ್ ಜಿತ್ತೂರಿ ಅವರು ಒಟ್ಟಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು. ದಯಮಾಡಿ ಕುತ್ಕೊಳ್ರಿ. ನೀವ್ ಹೆಂಗ್ ಮಾಡ್ತಿದ್ರಿ ಗೊತ್ತಾ? ನನ್ನ ಜೊತೆ ಧ್ವನಿ ಸೇರಿಸ್ರಿ. ಶ್ರೀಮದ್ ವೆಂಕಟರಮಣ ಗೋವಿಂದ ಹಂಗಾಗ್ಬೇಕಾ? ಹಾ, ಶ್ರೀಯುತ ವೆಂಕಟೇಶ್ ಅಶೋಕ್ ಕಾಟ್ವೆ ಅವರು ವಿವಿಕೆ ಫೌಂಡೇಶನ್ ನ ಅಧ್ಯಕ್ಷರು, ಯುವ ಮುಖಂಡರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ವೆಂಕಟೇಶ್ ಕಾಟ್ವೆ ಅವರಿಗೆ, ಅಂತೆ ಕೃಷ್ಣ ಕೋಡೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಕೃಷ್ಣ ಕೋಡೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀಯುತ ರಂಗಾವತಿ ಅವರು ಹಿರಿಯರು, ಅವ್ರಿಗೂ ಕೂಡ ಗೌರವ ಸಲ್ಲಿಕೆ. ದಯವಿಟ್ಟು ಎಲ್ಲ ಕುತ್ಕೊಳ್ಳಿ, ಕಾಂಪಿಟೇಷನ್ ಮುಗ್ದಿಲ್ಲ. ಮಾಜಿ ಮಹಾಪೌರರು ಶ್ರೀಯುತ DK ಚವ್ಹಾಣ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀಯುತ ನೀಲ್ಕಂಠ ಸಾಜಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀಯುತ ಬಾಳು ಮಗಜಿಗೊಂಡಿಯವರು, ಸಿದ್ದಾರೂಢ ಮಠದ ಚೇರ್ಮನ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ರಾಜಶ್ರೀ ಜಡಿ ಮೇಡಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಸಿದ್ದಾರೂಢ ಮಠದ ಚೇರ್ಮನ್ನರು, ಹಿರಿಯರು ಶ್ರೀಯುತ ಬಾಳು ಮಗಜಿಗೊಂಡಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀ ಅಜಿತ್ ಗುರುಜಿ ಅವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ನಮ್ಮ ಆಹ್ವಾನವನ್ನ ಮನ್ನಿಸಿ ಎಲ್ಲ ಅತಿಥಿಗಳು ಆಗಮಿಸಿದ್ದಾರೆ, ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಶ್ರೀಯುತ ಸುಭಾಷ್ ಬಾಣ್ಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸತ್ಕಾರ. ದಯಮಾಡಿ ಕುತ್ಕೊಳ್ಳಿ, ಇನ್ನು ಕಾಂಪಿಟೇಷನ್ ಇದೆ, ಇನ್ನು ಆಡಬೇಕಾಗಿದೆ. ನಂತರ ಫೈನಲಿಸ್ಟ್ ಯಾರು, ರನ್ನರ್ ಅಪ್ ಯಾರು, ವಿನ್ನರ್ ಯಾರು ಅಂತ ನಾವು ಅನೌನ್ಸ್ ಮಾಡ್ತೇವೆ. ಸತ್ಕಾರವನ್ನ ಸ್ವೀಕಾರ ಮಾಡಿದಂಥವ್ರು ದಯವಿಟ್ಟು ವೇದಿಕೆ ಮುಂದ್ಗಡೆ ಬರಬೇಕು. ಸತ್ಕಾರ ಸ್ವೀಕಾರ ಮಾಡಿದಂಥವ್ರು ದಯವಿಟ್ಟು ವೇದಿಕೆಯ ಮುಂದ್ಗಡೆ ಬರಬೇಕು.
ರಮೇಶ್ ಮಾದೇವಪ್ಪನವರ ದಂಪತಿಗಳಿಗೆ ಸತ್ಕಾರ. ಹಾಗೇನೆ ಶ್ರೀಮತಿ ಸಂಧ್ಯಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸತ್ಕಾರ. ಮೀರಾ ಮೇಡಮ್ ಅವ್ರಿಗೂ ಕೂಡ, ಮೀರಕ್ಕ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸತ್ಕಾರ. ಸನ್ಮಾನವನ್ನ ಸ್ವೀಕಾರ ಮಾಡಿದವರು ದಯವಿಟ್ಟು ವೇದಿಕೆ ಮುಂದ್ಗಡೆ ಬರಬೇಕು. ದಯವಿಟ್ಟು ಇದೊಂದು ವಿನಂತಿ. ಸನ್ಮಾನವನ್ನ ಸ್ವೀಕಾರ ಮಾಡಿದಂಥವ್ರು ದಯವಿಟ್ಟು ವೇದಿಕೆಯ ಮುಂದ್ಗಡೆ ಬಂದು ಕೂತ್ಕೊಂಡು ಒಂದು 15ರಿಂದ 20 ನಿಮಿಷ ಕಾರ್ಯಕ್ರಮವನ್ನ ನೋಡಬೇಕು. ಸೀಮಕ್ಕ ಲದ್ವಾಡ್ಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಶ್ರೀಮತಿ ಸರಳಾ ಭಾಂಡಿಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಶ್ರೀಮತಿ ಸರಳಾ ಭಾಂಡಿಗೆ ಅವರಿಗೆ ವಿಶೇಷವಾಗಿ ಭಾಸ್ಕರ್ ಜಿತ್ತೂರಿ ಅವರು ಕಾರ್ಯಕ್ರಮಕ್ಕೆ ರೂಪುರೇಷೆಗಳನ್ನ ನೀಡಿದಂತಹ ಭಾಸ್ಕರ್ ಜಿತ್ತೂರಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ಎಲ್ಲ ಇದ್ದೀರಲ್ಲ, ಕಾಂಪಿಟೇಷನ್ ಇದೆ. ಇನ್ನು ವೆರಿ ನೈಸ್. ಇನ್ನೊಂದು 4-5 ಜನ ಆಡಿದ್ಮೇಲೆ ವಿನ್ನರು ರನ್ನರು ಸಮಾಧಾನಕರ ಬಹುಮಾನ ತಗೊಂಡು ನಮ್ಮ ಮನೆಗೆ ಹೋಗೋಣ ಅಂತ. ವೆರಿ ನೈಸ್. ಕಾಂಪಿಟೇಷನ್ ಇದೆ, ದಯಮಾಡಿ ಕುತ್ಕೊಳ್ರಿ. ಇದು ನಿಮ್ಮ ಕಾರ್ಯಕ್ರಮ. ಎಲ್ಲ ಇದ್ದೀರಲ್ಲ, ಎಲ್ರಿಗೂ ಕೂಡ ಮನೆಗೆ ಹೋಗಿ ಅಡಿಗೆ ಮಾಡೋದು ಬೇಡ, ಹೋಟ್ಲಿಗೆ ದುಡ್ಡು ಹಾಕೋದು ಬೇಡ ಅಂತ ಇಲ್ಲೇನೆ ಊಟದ ವ್ಯವಸ್ಥೆ ಮಾಡಿದೀವಿ. ಅದು ಕೂಡ ಕಾರ್ಯಕ್ರಮ ಮುಗಿದ ಮೇಲೆ ಊಟ. ಗಂಗಾಧರ್ ದೊಡ್ಡವಾಡ ಅವ್ರಿಗೂ ಕೂಡ ಸತ್ಕಾರ. ಆ ಸನ್ಮಾನ ಸ್ವೀಕಾರ ಮಾಡಿದವರು ದಯವಿಟ್ಟು ಮುಂದೆ ಬರಬೇಕು. ದಯವಿಟ್ಟು ಪ್ರತಿಯೊಬ್ಬರು ಮುಂದೆ ಬಂದ್ಬಿಡಿ ಪ್ಲೀಸ್. ಶ್ರೀತಾ ರಾಜು ಜರ್ತಾರ್ಗರ್ ಅವರು ಕೂಡ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ. ದಯಮಾಡಿ ಎಲ್ಲ ಕೆಳಗೆ ಬನ್ನಿ ಪ್ಲೀಸ್. ಇಟ್ಸ್ ಅನ್ ರಿಕ್ವೆಸ್ಟ್. ದಯವಿಟ್ಟು ಎಲ್ಲ ಕೆಳಗೆ ಬಂದ್ರೆ ನಾನೊಂದು 4 ಹಾಡು ಆಡ್ತೀನಿ. ದಯವಿಟ್ಟು ಪ್ಲೀಸ್. ದಯಮಾಡಿ ಮೇಡಮ್ ಅವರು ಇನ್ನೂ ಇಲ್ಲೇ ಇರ್ತಾರೆ. ಮೇಡಮ್ ನೀವು ಒಂದು ಸೆಲ್ಫಿಗೆ 100 ರೂಪಾಯಿ ಅಂತ ಅನೌನ್ಸ್ ಮಾಡ್ರಿ ಮೇಡಮ್ ಪ್ಲೀಸ್. ಮೇಡಮ್ ಒಂದು ಸೆಲ್ಫಿಗೆ 100 ರೂಪಾಯಿ ಅಂತ ಅನೌನ್ಸ್ ಮಾಡಿ. 100 ರೂಪಾಯಿ. ಹೌದು, ಅದು ನಿಜ ರೀ. ಬಂಗಾರದ ಅಂಗಡಿಯವರು ಅದಾರೆಲ್ಲ ಇಲ್ಲಿ. 1000 ರೂಪಾಯಿ ಒಂದು ಸೆಲ್ಫಿಗೆ. ದಯಮಾಡಿ ವೇದಿಕೆ ಮೇಲೆ ಇದ್ದಂಥವ್ರು ನೀವು ವೇದಿಕೆ ಮುಂದ್ಗಡೆ ಬಂದ್ರಿ ಅಂದ್ರೆ ಕಾಂಪಿಟೇಷನ್ ಶುರು ಮಾಡ್ತೇವೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯಮಾಡಿ ಸಹಕಾರ ಕೊಡ್ರಿ ಪ್ಲೀಸ್. ಈ ವಿನಂತಿ ಇದು. ದಯಮಾಡಿ ಕೊನೆ ಹಂತಕ್ಕೆ ಬಂದಿದ್ದೀವಿ. ಮೃಷ್ಟಾನ್ನ ಭೋಜನ ಆಗಿದೆ ಇಡೀ ಕಾರ್ಯಕ್ರಮ. ಈಗ ತಾಂಬೂಲ ಹಂತದಲ್ಲಿ ಇದೀವಿ ನಾವು. ತಾಂಬೂಲ ಕೊನೆ ಘಟ್ಟದಲ್ಲಿ ಇದೀವಿ. ದಯಮಾಡಿ ಎಲ್ಲ ಸೆಲ್ಫಿಗಳು, ಫೋಟೋ ಸೆಷನ್ಗಳು ವೇದಿಕೆ ಮೇಲೆ ಇಟ್ಕೊಂಡ್ರೆ ಕಷ್ಟ. ನಮಸ್ಕಾರ ಎಲ್ಲರಿಗೂ. ನಾ ಎಲ್ಲೂ ಹೋಗೋದಿಲ್ಲ, ಎಲ್ಲೇ ಇರ್ತೇನೆ. ಯಾಕಂದ್ರೆ ಪೂರ್ತಿ ಜಡ್ಜ್ಮೆಂಟ್ ಅವರು ಇಡೀ ಕಾಂಪಿಟೇಷನ್ ಮುಗಿಯೋತನ ಇಲ್ಲೇ ಇರ್ತೀನಿ. ಸೊ ಒಂದು ರಿಕ್ವೆಸ್ಟ್ ನಿಮಗೆಲ್ಲ, ಪಾಪ ಹಾಡ್ಲಿಕ್ಕೆ ಬಂದಂಥ ಪಾರ್ಟಿಸಿಪೆಂಟ್ಸ್ಗೆ ಸುಮ್ಮನೆ ಹಾಡ್ಕೋತಿದ್ರ ಗಂಟ್ಲು ಕಾಯ್ತದ, ಕೂತ್ಕೊಂಡು ಹಾಡದೆ ಕೂತ್ರ ಗಂಟ್ಲು ಒಣಗ್ತದ. ಸೊ ಪರ್ಫಾರ್ಮೆನ್ಸ್ ಮೇಲೆ ಇಫೆಕ್ಟ್ ಆಗ್ತದೆ. ನನಗೆ ಆ್ಯಸ್ ಎ ಸಿಂಗರ್ ಆ ಕಾಳಜಿ ಅದ. ಅವ್ರು ಚಲೋ ಹಾಡ್ಬೇಕನ್ನೋ ಕಾಳಜಿಯಿಂದ ದಯವಿಟ್ಟು ಸಹಕಾರ ನೀಡಬೇಕು. ಸಹಕರಿಸ್ರಿ. ಫೋಟೋ ಎಲ್ಲ ಆಮೇಲೆ ಆರಾಮ್ ತಗೊಳ್ಳೋಣ ಅಂತ ದಯವಿಟ್ಟು ಸಹಕಾರ ನೀಡಿ. ಈಗ ಪ್ಲೀಸ್ ಸ್ಟಾರ್ಟ್ ದ ಕಾಂಪಿಟೇಷನ್ ಪ್ಲೀಸ್. ರಮೇಶ್ ಅಣ್ಣ ಮಹಾದೇವಪ್ಪನವರು ಹಾಗೂ ದಂಪತಿಗಳು ದಯವಿಟ್ಟು ಇರಬೇಕು. ಒಂದು ಸನ್ಮಾನ ಇದೆ, ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಒಂದು ವಿಡಿಯೋ ನೋಡಿ. ಕೆಆರ್ಎಸ್ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮುಳುಗಿ ಹೋಗಿದ್ದ 300 ವರ್ಷಗಳ ಇತಿಹಾಸವಿರೋ ಭವ್ಯ ದೇವಾಲಯವನ್ನ ಮತ್ತೆ ಕಲ್ಲಾಗಿ ಬಿಚ್ಚಿ ತಂದು ಮರುನಿರ್ಮಾಣ ಮಾಡಿದ ಆ ಶಕ್ತಿ ಯಾರು ಗೊತ್ತಾ?
ಉದ್ಯಮ ಲೋಕದ ರಾಜನಾಗಿದ್ದರೂ ಕಲೆ, ಸಾಹಿತ್ಯ ಮತ್ತು ಆಧ್ಯಾತ್ಮದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಅಪರೂಪದ ಚೇತನವೇ ಯಜಮಾನ ಶ್ರೀಹರಿ ಖೋಡೆ. ಏಪ್ರಿಲ್ 26, 1939 ಶ್ರೀ ಲಕ್ಷ್ಮಣಸ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಶ್ರೀಹರಿ ಅವರಿಗೆ ಬಾಲ್ಯದಲ್ಲೇ ತಮ್ಮ ಅಜ್ಜ ಈಶ್ವರಸ ಅವರಿಂದ ಕಾಯಕವೇ ಕೈಲಾಸ ಎಂಬ ತತ್ವದ ಬೋಧನೆಯಾಗಿತ್ತು. ಬಾಲ್ಯದಲ್ಲೇ ಯಂತ್ರಗಳನ್ನು ಬಿಚ್ಚಿ ಜೋಡಿಸುವ ವಿಶಿಷ್ಟ ಕುತೂಹಲ ಹೊಂದಿದ್ದ ಇವರಿಗೆ ಗಣೇಶಪುರಿಯ ಮಹಾನ್ ಸಂತರಾದ ಶ್ರೀ ನಿತ್ಯಾನಂದ ಸ್ವಾಮೀಜಿಯವರ ಹಸ್ತಮಸ್ತಕ ಆಶೀರ್ವಾದ ದೊರೆಯಿತು. ಈ ಘಟನೆ ಇವರ ಬದುಕನ್ನೇ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಸಿತು. ಶ್ರೀಹರಿ ಖೋಡೆ ಅವರು ಶ್ರೀಮತಿ ರಾಜಲಕ್ಷ್ಮಿ ಅವರೊಂದಿಗೆ ಸಪ್ತಪದಿ ತುಳಿದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟರು. ಇವರ ದಾಂಪತ್ಯದ ಕುಸುಮಗಳಾಗಿ ಶ್ರೀ ಗುರುನಾಥ್, ಶ್ರೀಮತಿ ಧನಲಕ್ಷ್ಮಿ, ಶ್ರೀ ಶ್ರೀನಿವಾಸ್, ಶ್ರೀ ರಾಧೇಶ್ಯಾಮ್, ಶ್ರೀಮತಿ ಹೇಮಾಮಾಲಿನಿ ಹಾಗೂ ಶ್ರೀಮತಿ ವೈಜಯಂತಿಮಾಲಾ ಜನಿಸಿದರು. ಕೇವಲ ಆಧ್ಯಾತ್ಮ ಮಾತ್ರವಲ್ಲ, ಉದ್ಯಮ ರಂಗದಲ್ಲೂ ಶ್ರೀಹರಿ ಖೋಡೆ ಅವರು ಹೋದಲ್ಲೆಲ್ಲ ಚಿನ್ನವಾಯಿತು. ತಮ್ಮ ಸಹೋದರರೊಂದಿಗೆ ಸೇರಿ ಡಿಸ್ಟಿಲರಿ, ಗ್ಲಾಸ್ ಫ್ಯಾಕ್ಟರಿ, ಐಟಿ ಮತ್ತು ಜಲವಿದ್ಯುತ್ ಕ್ಷೇತ್ರಗಳಲ್ಲಿ